ಒಂದು ತಿಂಗಳ, ಒಂದ್ ದಿವಸ, 2 ದಿವಸ, ತಿಂಗಳು ಹಿಂಗೆ ಮನೆಗಳವ್ರಿಗೆಲ್ಲರೂ ಬೇಜಾರಾಗ್ಬಿಟ್ಟಿತ್ತು. ನಾವ್ ಯಾವ್ದನ್ ಸಿನಿಮಾ ನೋಡಕ್ಕಿಲ್ಲ, ಧಾರಾವಾಹಿ ನೋಡಕ್ಕಿಲ್ಲ, ಬಂದ್ರೆ ಇದೇ ಇಡ್ತಾನಲ್ಲಪ್ಪ ಅಂತೇಳಿ. ಆ ಲೆಕ್ಕಕ್ಕಾದಾಗ ನಾವು ದಿವಸ ಬರೋದು ಅದನ್ನ ಇಡೋದು. ನೀವು ಇದ್ದ ಏನನ್ನ ನೋಡ್ಕೊಂಡ್ರೆ ನಾನು ಹೊರಗೆ ಹೋದ ನೀವೇನ್ ನೋಡ್ಕೊಂಡ್ರೆ ನಾನು ಬಂದಾಗಂತ ಇದೇ ಇಟ್ಕೊಂಬದ ಅಂತ ಹೇಳಿದೆ. ನಮ್ಮ ಹುಡುಗರಿಗೆ ಆಗ್ಲಿ, ನಮ್ಮ ಹೆಂಡತಿಗೆ ಆಗ್ಲಿ. ನಮ್ಮಮ್ಮ ಕೂಡ ಬಂದಿದ್ಲು. ನಮ್ಮಮ್ಮ ಕೂಡ ಅದನ್ನ ಇಟ್ರೆ ನೀನ್ ಏನನ್ನ ಮಾಡ್ಕಪ್ಪ, ನನಗೆ ಸಂಬಂಧ ಇಲ್ಲ, ಆಯಮ್ಮ ಸುಮ್ಮನೆ ಓದ್ತದ್ಲ ಅಷ್ಟೇ. ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಅಪ್ಪ ಹೊತ್ನಾಗ ಇದನ್ನ ಇಡಪ್ಪ, ಇದು ನೋಡೋಣಪ್ಪ, ಸಿನಿಮಾ ನೋಡೋಣಪ್ಪ, ನನಗೆ ಗೊತ್ತಿಲ್ಲಪ್ಪ, ನಾನು ಮನೆಗಿರೋವರಿಗೆ ನಾನು ಇದನ್ನೇ ನೋಡೋದು ಅಂತ ಹೇಳ್ತಿದ್ ನಾನು. ಅದೇನೋ ಗೊತ್ತಿಲ್ಲ ಶರಣರದು. ಆಯ್ತು, ಕೇಳ್ತಾ 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 ಒಂದು ಹಂಬಲ ಬಂತು ನಮ್ಗೆ. ಏನ್ ಹಂಬಲ ಬಂತಪ್ಪ ಅಂದ್ರೆ, ಇಷ್ಟೆಲ್ಲ ಹೇಳ್ತಾರಲ್ಲ ಇದ್ರಲ್ಲಿ ವಿಚಾರಧಾರೆಗಳು ನಾವು ನೋಡಿದ್ರೆ ಕರೆಕ್ಟ್ ಇದಾವು. ಅವ್ರದ್ದೇನು ನಾವು ಗಮನ, ನಾನು 2-3 ತಿಂಗಳವರೆಗೆ ನಾನು ಕಾದೆ, ಏನಿದು ವಿಚಾರಧಾರೆ ಹಿಂಗೆ ಹೇಳ್ತಾರಲ್ಲಿ ಇವರು. ನೋಡ್ತಾ 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 ನಾನು ಲಿಂಗ ಕಟ್ಟಬೇಕು ಅನಿಸ್ತೆ. ಅವಾಗ ಲಿಂಗ ಕಟ್ಟಾಕ ನಮ್ಮವ್ರು ಯಾರು ಸಾಥ್ ಕೊಡ್ಲಲ್ಲ. ಫಸ್ಟಿಗೆ ನಾನು ರುದ್ರಾಕ್ಷಿ ಧರಿಸ್ತಿದ್ದೆ. ಆ ರುದ್ರಾಕ್ಷಿನೇ ಸತತವಾಗಿ 2 ತಿಂಗಳು ನಾನು ಲಿಂಗ ಅನ್ಕೊಂಡೆ ಪೂಜೆ ಮಾಡಿದೆ. ಲಿಂಗ ಅನ್ಕೊಂಡು ಬೆಳಗ್ಗೆ ಮುಂಜಾನೆ 3 ಗಂಟೆ 4 ಗಂಟೆಗೆ ಎಷ್ಟು ಗಂಟೆಗೆ ಎಚ್ಚರ ಆದ್ರೆ ಅಷ್ಟು ಗಂಟೆಗೆ ಸತಿ ಮಲಗಿರ್ಬೇಕಂತೆ, ನಾವ್ ಎದ್ದು ಪೂಜೆ ಮಾಡ್ಬೇಕಂತೆ. ಆ ತತ್ವನ ಅವ್ರು ಹೇಳಿದ್ರು. ಅವ್ರು ಮಲಿಕೊಂಡಾಗ ನಾನು ಎದ್ದು ಪೂಜೆ ಮಾಡ್ತಾ ಇದ್ದೆ. ಇದು ನನಗೆ ಗೊತ್ತಾಯ್ತು. ಈ ಲಿಂಗ ನೋಡಿದ್ರೆ ಹೆಂಗತ್ತ ಗೊತ್ತಿಲ್ಲ, ನಾನು ರುದ್ರಾಕ್ಷಿ ನೋಡಿದ್ರೆ ಕಣ್ಣ ನೀರು ಬರ್ತಾ ಇತ್ತು. ಇದು ಸತ್ಯ ಐತಲ್ಲ ಶರಣರು ಹೇಳಿರೋದು. ಮನಸ್ಸು ಒಂಥರ ಇನ್ನ ಇದಾಯ್ತು. ಈ ರುದ್ರಾಕ್ಷಿಯಲ್ಲಿ ಇಷ್ಟು ಬಲ ಐತಂದ್ರೆ ಅವ್ರು ಹೇಳ್ತಕ್ಕಂಥ ಲಿಂಗದಲ್ಲಿ ಇನ್ನೆಷ್ಟು ಬಲ ಇರುವುದು ಅಂತ ನಾನು ನೋಡಿ. ಮತ್ತೆ ಈ ಲಿಂಗ ನನಗೆ ಬೇಕೇ ಬೇಕಂತ ಹೋದೆ. ಮತ್ತೆ ಅದಕ್ಕೊಂದು ತಿಂಗಳು ಅಡ್ಡ ಮಾಡಿದ್ರು. ಊರಾಗ ಜಂಗಮರನ್ನ ಕೇಳಿದ್ರು ನಮ್ಮವರು ಹೋಗಿ, ನಮ್ಮವರು ನನ್ನ ಮಗ ಲಿಂಗ ಕಟ್ತಾನ ಸ್ವಾಮಿ, ಬ್ಯಾಡ ಅಂದ್ರೆ ಕೂಡ ಕೇಳವಲ್ಲ, ನಮ್ಮನೆ ನೋಡಿದ್ರೆ ನಾವು ಕುರಿ ತಿಂತೀವಿ, ಎಲ್ಲ ತಿಂತೀವಿ ಅಂತ ಹೇಳಿದ್ರು ಅವರು. ಅದೆಲ್ಲ ಏನಿಲ್ಲ ಮಾತ ಕಟಿಯಂಗಿದ ಕಟಿಯಂಗಳು, ನೀವ್ ಯಾಕೆ ಅದಕ್ಕೆ ಅಡ್ಡ ಪಡ್ತಾರೆ? ಆಧ್ಯಾತ್ಮಿಕ ಅದು ಅಂದ್ರೆ ಒಂದು ಯಾರ್ಯಾರಿಗೆ ಏನೇನು ಇಚ್ಛೆ ಇರ್ತದೆ ಅದು ಹೋಗ್ತಾರ, ನೀವು ಅದನ್ನೆಲ್ಲ ತಡಿಬೇಡ್ರ ಅಂತ ಸ್ವಾಮಿ ಅಂತ ಜಂಗಮರು ಕೂಡ ಇವತ್ತ ಇದಾರ. ಜಂಗಮರನ್ನ ನಾವು ಬೈಬಾರ್ದು. ಆ ಜಂಗಮರು ಏನ್ ಹೇಳಿದ್ರು ಗೊತ್ತಾ, ನೀನೇ ಬಾಪ ಇಲ್ಲ ಅಲ್ಲಿಪುರ ಮಾಡಿದಾಗ ನಿನ್ನ ಗರ್ಭದ ಗುಡೆಗೆ ನಿನಗೆ ಲಿಂಗ ಕೊಡ್ತೀನಿ, ಲಿಂಗ ಧಾರಣೆ ಮಾಡ್ತೀನಿ ಬಾಪ ಅಂದ. ಆದ್ರೆ ಗುರುವನ್ನ ನನಗೆ ಸ್ವಲ್ಪ ಏನಂದ್ರೆ, ಸ್ವಲ್ಪ ಈ ಶರಣ ಬಸವದೇವರು ಏನ್ ಹೇಳ್ತಾ ಇದ್ರು, ಪ್ರತಿ ಸಾರಿ ನೋಡಪ್ಪ ಇವ್ಯಾವು ನಾವು ಲಿಂಗ ಆಯ್ತಾರಂದ್ರೆ ಹೆಂಗಿರ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಸ್ವಲ್ಪ ತದ್ವಿರುದ್ಧ. ಅವ್ರು ಹೊಟ್ಟೆ ಪಾಡಿಗೆ ಮಾಡ್ಕೊಂಡಿದ್ರೆ ಅದಕ್ಕೆ ಗೊತ್ತಿಲ್ಲ, ಅವ್ರು ಸ್ವಲ್ಪ ಇದ್ರಲ್ಲ, ಅದ್ರ ಸಲ ನನಗೆ ಬೇಡ. ಈ ಜಂಗಮ ಕೂಡ ನನಗೆ ಸ್ಥಿರ ಅಲ್ಲ, ಈ ಗುರು ಕೂಡ ನನಗೆ ಬೇಡ ಅಲ್ಲ, ಒಳ್ಳೆ ಗುರು ತಗಪ್ಪ ಅಂತ ಆತ ಹೇಳಿದ್ದ. ನನಗೆ ಈತ ಕೂಡ ಒಳ್ಳೆದಲ್ಲ ಅನ್ಕೊಂಡ್ ನಾನು. ಯಾಕಂದ್ರೆ ಅವ್ರು ಹೊಟ್ಟೆ ಪಾಡಿ ಮಾಡ್ತಾರೆ ಯಾರು ಗೊತ್ತಿಲ್ಲ. ಇದು ನಮ್ಗೆ ಏನಾಯ್ತು, ಅದು ಬಿಟ್ಟು ನಾನು ಕೂಡಲ ಸಂಗಮಕ್ಕೆ ಹೋಗ್ಬಿಟ್ಟೆ. ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ ಹೇಳಿದ್ರೆ ಮತ್ತೆ ಬಸವ ಕಲ್ಯಾಣ ನೋಡ್ರಿ. ಇದು ಲಿಂಗ ಅಂತಕ್ಕಂಥದ್ದು ನನಗೆ ಬೇಕಂದಾಗ ಸಿಗ್ಲಿಲ್ಲ, ಪರಿವರ್ತನೆ. ನನಗೆ ಹಂಬಲ ಜಾಸ್ತಿ ಆಗ್ಬಿಟ್ಟು, ನನಗೆ ಲಿಂಗ ಬೇಕೇ ಬೇಕಂತ ಹಂಬಲ ಜಾಸ್ತಿ ಆಯ್ತು. ಮನೆಗಳವ್ರು ಒತ್ತಡ ಜಾಸ್ತಿ ಆಯ್ತು, ಬೇಡ ಅಂತ ಹೇಳಿ ನನಗೆ ಬೇಕಂತ ನನಗೆ ಒತ್ತಡ ಆಯ್ತು. ಹುಡಿಕೊಂಡು ಹೋದೆ. ಅವ್ ಬಸವ ಕಲ್ಯಾಣಕ್ಕೆ ಹೋದಾಗ, ಬಸವ ಕಲ್ಯಾಣ ಅಂದ್ರೆ ಗೊತ್ತಿಲ್ಲ, ನಾನು ಹಂಗಿರ್ತದ ಹಿಂಗಿರ್ತದ ಅಂತೇಳಿ ನಾನು ಬಹಳ ಇದರಿಂದ ಹೋಗಿದ್ವಿ ನಾವು. ಬಹಳ ಕಲ್ಪನೆ ಇತ್ತು ನಮ್ಗೆ. ಅವಾಗ ಹೋದ್ವಲ್ಲಿ ಎಲ್ಲಾ ಜನಗಳು ಬಸವಣ್ಣನ ಮೂರ್ತಿ ನೋಡತ್ಲೆ ನನಗೆ ದೊಡ್ಡ ಆನಂದ ಆಗ್ಬಿಡ್ತೆ. ಆ ಮೂರ್ತಿ ನೋಡತ್ಲೆ ನಮ್ಗೆ ಅಷ್ಟಿಷ್ಟು ಆನಂದ ಆಗ್ಲಿಲ್ಲ ಆ ಮೂರ್ತಿ ನೋಡಿದ ತಕ್ಷಣ. ಅವಾಗ ಮೂರ್ತಿ ನೋಡಿದ್ವಿ, ಇಲ್ಲೇ ಬಸವಣ್ಣ ಇರೋದು ಬರ್ರಿ ಅಂತ. ಇವ್ರಿಗೆ ಲಿಂಗ ಕಟ್ಸಬಾರ್ದು ಅಂತೇಳಿ ಇವ್ರಿಗೆ ಲಿಂಗ ಕಟ್ಸಬಾರ್ದು, ನಾವು ಕೂಡ ಹಿಂಗೆ ಕರ್ಕೊಂಡು ಹೋಗೋಣ, ಬಂದಿ ಎಲ್ಲ ಕೈ ಮುಕ್ಕೊಂಡು ಹೋಗೋಣ ಅಂತ ಇವ್ರದಾರ. ಅವ ನಾನೇನ್ ಮಾಡಿದೆ, ಆಯ್ತಂತೇಳಿ ನಾನು ಇವ್ರ ಪಾಡಿ ಇವ್ರ ನನ್ನ ಲೋಕನೇ ನನಗೆ ಬ್ಯಾರೆ ಹಂಬಲ ಜಾಸ್ತಿ ಐತೆ ಲಿಂಗದ ಕಡೆಗೆ. ಅವಾಗ ನಾನು ಹೋದಲ್ಲಿ, ಅಲ್ಲಿ ಹೋದ್ರೆ ಲಿಂಗ ಪೂಜೆ ಅಲ್ಲಿ ಅವ್ರು ಮೈಕ್ನಾಗ ಹೇಳಿದ್ರು, ಲಿಂಗ ದೀಕ್ಷೆ ಕೊಡೋ ಟೈಮ್ ಆಗೈತಿ 7:00 ಎಲ್ಲ ಸ್ನಾನ ಮಾಡ್ಕೊಂಡು ಇಲ್ಲಿ ಬರ್ರಿ ಅಂದ್ರು. ನಾವೇನ್ ಮಾಡಿದ್ವಿ, ಲಿಂಗ ದೀಕ್ಷೆ ಇವ್ರಿಗೆ ಹೇಳಿಲ್ಲ, ಲಿಂಗ ದೀಕ್ಷೆ ಕೊಡ್ತಾರಂತೆ. ಸುಮ್ಮನೆ ಹೋಗಿ ಕುಂತ್ಕೊಂಡ್ಬಿಟ್ವಿ. ಅಲ್ಲಿ ಕುಂತ್ಕೊಂಡ್ವಿ. ಒಬ್ರು ಶರಣರಿದ್ರು ಬಗಲಾಗ, ನಮ್ ಬಸಂಗೋಡ್ ಶರಣರ ಅಂತವ್ರು ಇದ್ರು. ಅವ್ರು ಏನ್ ಮಾಡಿದ್ರು, ಏನಪ್ಪಾ ಯಾವ ಊರು ಅಂದ್ರು. ಇಂತ ಬಳ್ಳಾರಿ ಅಂದೆ ನಾನು. ಬಳ್ಳಾರಿ ಅಂದ್ರೆ ಆಯ್ತಪ್ಪ ಬಂದಿರಿ, ನೀವು ಲಿಂಗ ತಾಂಡಿಲ್ಲ ಅಂದ್ರು. ಲಿಂಗ ದೀಕ್ಷೆ ತಾಂಡಿಲ್ಲ. ಫಸ್ಟ್ ಬರ್ಯಪ್ಪ ಹೋಗನಂತ ಹೊರ ಕರ್ಕೊಂಡೇ ಹೋಗ್ಬಿಡ್ಬೇಕ ಅವ್ರು. ಇವ್ರಿಗೆ ಮಾತಾಡಕ್ ಕೂಡ ಬಿಟ್ಟಿಲ್ಲ ಇವ್ರಿಗೆ. ಬರ್ಯಪ್ಪ ಹೋಯ್ ನೀನು ತಗಮ್ಮ, ಏನಾಗದ, ನೀನ್ ಯಾವ್ದಾನ ಪೂಜೆ ಮಾಡೋ ಸಂಬಂಧ ಇಲ್ಲ, ಕೊಳ ಲಿಂಗ ಇಲ್ಲ ಬರ್ರಿ ಅಂತ ಕರ್ಕೊಂಡು ಹೋಗ್ಬಿಟ್ರ. ನನಗೆ ಅದೇ ಬೇಕಿತ್ತು, ಮಾತಾಡ್ಲಾರ್ದಂಗೆ ಇವ್ರು ಕರ್ಕೊಂಡು ಹೋಗ್ಬೇಕಿತ್ತು ನನಗೆ. ಅವ ಸೀದಾ ಕರ್ಕೊಂಡು ಹೋದ್ರು, ಲಿಂಗ ದೀಕ್ಷೆ ಕೊಡಿಸಿದ್ರು.
ಬಂದ ಮೇಲೆ ಆ ಲಿಂಗ ದೀಕ್ಷೆ ಕೊಟ್ಟ ತಕ್ಷಣ ಫಸ್ಟ್ ನಮಗೆ ಸೆರೆಂಡರ್ ಪರಿಚಯ ಆಗಿದ್ದು ನೋಡ್ರಿ. ಬಳ್ಳಾರಿ ಯಾರು ಬಂದ ನನಗೆ ಗೊತ್ತಿಲ್ಲ, ಬಳ್ಳಾರಿಗೆ ಯಾರು ಸೆರೆಂಡರ್ ಇಲ್ಲ ಅನ್ಕೊಂಡಿದ್ದೆ ನಾನು. ಅಂತದ್ದು ಫಸ್ಟ್ ಲಿಂಗ ದೀಕ್ಷೆ ತಾಂಡ ತಕ್ಷಣ ಲಿಂಗ ದೀಕ್ಷೆ ಇನ್ನ ಲಿಂಗ ಹಿಂಗ ಕೈಯಾಗಿ ಇನ್ನು ಬಂದಿಲ್ಲ, ಗಣೇಶ ಸೆರೆಂಡರ್ ಕಂಡುಬಿಟ್ರು ನಮ್ಗೆ ಅಲ್ಲಿ ಪ್ರತ್ಯಕ್ಷ ಆಗ್ಬಿಟ್ರು ನಮ್ಗೆ. ನಾನು ಮಾತಾಡ್ತಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ ಯಾರು ಅಂತ ಹೇಳಿ, ಕೇಳ್ತಾ ಇಲ್ಲ, ಅಲ್ಲಿ ಜನ ಜಾಸ್ತಿ ಇದಾರ. ಲಿಂಗ ಯಾವಾಗ ಲಿಂಗ ಕೊಳ ಹಿಂಗ್ ಕಟ್ಟಿದ್ವಿ ಅವಾಗ ಆ ಸೆರೆಂಡರ್ ಯಾವ ಊರಣ ಅಂದ್ರೆ ಬಳ್ಳಾರಿ ಅಂದ್ರು. ಅವಾಗ ಪರಿಚಯ ಆದ್ರೆ ಆಕ್ಚುಲಿ ಲಿಂಗ ಯಾವಾಗ ದೀಕ್ಷೆ ಆಯ್ತು ಅವಾಗ ಪರಿಚಯ ಆದ್ರು ನಮಗೆ. ಮತ್ತೆ ಅವರು ಈ ರೀತಿ ಹಂಬಲ ಇರ್ತಕ್ಕಂಥವ್ರಿಗೆ ಲಿಂಗ ದೀಕ್ಷೆ ಬೇಕು ಬೇಕಂತ ಹಂಬಲ ಇರ್ತಕ್ಕಂಥವ್ರಿಗೆ ಏನೈತಲ್ಲ, ಶರಣರು ಒಂದು ರೀತಿ ಎಲ್ಲ ಅವಾಂತರದ ಹಿಂಗ್ ಕರ್ಕೊಂಡು ಲಾಸ್ಟಿಗೆ ತಸ್ತಂಗದ ಹಿಂಗ ಆಗ್ತಾರಂತೆ. ಈ ತಸ್ತಂಗ ಬಿಡ್ಲಾರ್ದಂಗ ಇವತ್ತಿನವರು ಒಂದ್ ದಿವಸಕ್ಕೆ ನನ್ಗೆ ಇರಕ್ ಆಗ್ತಾ ಇಲ್ಲ. ಯಾವ ಶರಣರಿಗೆ ನಾನು ಫಸ್ಟ್ ಫೋನ್ ಮಾಡ್ಬೇಕು. ನನ್ಗೆ ಹೊರಗಡೆ ಸಾಮಾಜಿಕ ಅಂತಿರಲ್ರಿ, ನಾನು ಕೆಲಸ ಮಾಡ್ತಿರ್ತೀನಿ, ಅಲ್ಲಿ ಕೂಡ ಇದೇ ನಮಗೆ ದಾಸ ಆಗೋದು. ಬಸವಾದಿ ಶರಣರು ವಿಚಾರಧಾರೆಗಳ ದಾಸ ಆಗ್ತಾವ ನಮ್ಗೆ. ಹೊರಗಡೆ ಏನೇ ಕೆಲಸ ಮಾಡ್ಲಿ, ನಾವು ಇಷ್ಟು ದಿವಸ ಹೆಂಗಿದ್ದು ಗೊತ್ತಿಲ್ಲ, ಇವಾಗ ಏನೇ ಒಂದು ಹೆಜ್ಜೆ ಇಡ್ತಾ ಇದ್ರು ಕೂಡ ಶರಣರು ಹಿಂಗೆ ಹೇಳ್ಯಾರ, ನಾವ್ ಈ ತರ ಇರ್ಬೇಕು. ನಮ್ಮ ಲಿಂಗ ನೆನಪಾಗ್ತಿಲ್ಲ, ಮನಸ್ಸು ಆತ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಈ ಜೀವ ಏನೈತಲ್ಲ, ಆತ್ಮ ಸಂಚಲನ ಮಾಡ್ತಕ್ಕಂಥದ್ದು ಕಾರಣ ದೇವ್ರು ಅಂತೇಳಿ ನಮ್ಗೆ ನೆನಪಾಗ್ತದೆ. ಅದು ಈ ಲಿಂಗ ತತ್ವದಿಂದಾನೇ ನಮಗೆ ಬಂದಿದ್ದದು. ಈ ಲಿಂಗ ತತ್ವ ಗೊತ್ತಿಲ್ಲ ಅಂದ್ರೆ ಸುಮ್ನೆ ನರಮನುಷ್ಯರ ತರ ನಾವ್ ಇರ್ತೀವಿ ಅಷ್ಟೇ. ಏನ್ ತಿಂತೀವೋ ಏನ್ ಬಿಡ್ತೀವೋ ಗೊತ್ತಿಲ್ಲ. ಈ ಹಂಬಲ ಅಂತಕ್ಕಂಥದ್ದು ಎಷ್ಟಿದೆ ಅಂದ್ರೆ ಇದರಲ್ಲಿ ನಾವು ನಡೆದ್ರೆ ಮಾತ್ರ ಗೊತ್ತಾಗ್ತ ನುಡಿ ಅಂತೇನ. ಈ ನುಡಿಗಳನ್ನು ವಿಚಾರಧಾರೆಗಳನ್ನು ಕೇಳ್ಬೇಕನ್ನೋದು ಇದಕ್ಕೋಸ್ಕರ ಬಸವಣ್ಣರ ವಿಚಾರಧಾರೆಗಳನ್ನು. ಇಷ್ಟ ಹೇಳಿ ನನ್ನ ಶರಣಾರ್ಥಿಗಳನ್ನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.